ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಆ ದಿನ ದೇವಸ್ಥಾನದ ಬಳಿ ಒಂದು ಕಾರು ಬಂದು ನಿಂತಿತ್ತು. ಅದರಿಂದ ಒಬ್ಬ ಮಹಿಳೆ ಇಳಿದು ಊಟ ಹಾಗೂ ಕಂಬಳಿಗಳನ್ನು ಹಂಚಲು ಶುರು ಮಾಡುತ್ತಾಳೆ. ರಾಧಾ ಅಲ್ಲಿರುವ ಮಕ್ಕಳಿಗೋಸ್ಕರ ಪ್ರತ್ಯೇಕವಾಗಿ ಬಟ್ಟೆಗಳನ್ನು ಸಹ ತಂದಿದ್ದ ಬಟ್ಟೆಗಳನ್ನು ಹಂಚಲು ಮಕ್ಕಳನ್ನೆಲ್ಲ ಒಂದು ಬದಿಗೆ ಕರೆದುಕೊಂಡು ಹೋಗುತ್ತಾಳೆ. ಎಲ್ಲರಿಗೂ ಬಟ್ಟೆಗಳನ್ನು ಹಂಚಿದ ನಂತರ ತನ್ನ ಕುಟುಂಬದವರ ಜೊತೆ ಸೇರಿ ಅಲ್ಲಿದ್ದವರಿಗೆಲ್ಲರಿಗೂ ಊಟವನ್ನು ಬಡಿಸಲು ಶುರು ಮಾಡಿದಳು. ಊಟ ಬಡಿಸುತ್ತಾ ಹೋಗುತ್ತಿದ್ದಂತೆ ಅವಳು ಕೊನೆಯ ವ್ಯಕ್ತಿಯ ಬಳಿ ಬಂದು ತಲುಪಿದಾಗ ಅವಳು ಆ ವ್ಯಕ್ತಿಯನ್ನು ಕಂಡು ಆಘಾತಗೊಂಡು ಅವರನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಅಲ್ಲೊಬ್ಬರು ವಯಸ್ಸಾದಂತಹವರು ತಲೆ ತಗ್ಗಿಸಿಕೊಂಡು ಕುಳಿತಿದ್ದರು. ಹರಿದ ಬಟ್ಟೆ, ಹಳೆಯ ಕಿತ್ತೋದ ಚಪ್ಪಲಿಯನ್ನು ಹಾಕಿಕೊಂಡು ಚಳಿಯಲ್ಲಿ ನಡುಗುತ್ತಿದ್ದರು. ರಾಧಾ ಆ ವೃದ್ಧನ ಮುಖವನ್ನು ಗಮನಿಸಿದಾಗ ಶಾಕ್ ಆಗಿ ಕೈಯಲ್ಲಿದ್ದ ವಸ್ತುಗಳೆಲ್ಲವೂ ನೆಲಕ್ಕೆ ಬಿದ್ದು ಬಿಟ್ಟವು. ಅಲ್ಲಿ ಬಿದ್ದಿದ್ದ ಕಂಬಳಿಯನ್ನು ಕೈಯಲ್ಲೇ ಹಿಡಿದುಕೊಂಡು ಆ ವೃದ್ಧ ರಾಧಾ ಹತ್ತಿರ ಕೇಳ್ತಾರೆ, ಮಗಳೇ, ಇದನ್ನು ನಾನು ಇಟ್ಟುಕೊಳ್ಳಲೆ? ನನಗೆ ತುಂಬಾ ಚಳಿ ಆಗುತ್ತಿದೆ. ನೀನು ನನಗೆ ಊಟ ಕೊಡದಿದ್ದರೂ ಪರವಾಗಿಲ್ಲ, ಇದನ್ನು ಕೊಡು ಸಾಕು ಎಂದು. ವೃದ್ಧನ ಮಾತನ್ನು ಕೇಳಿ ರಾಧಾ ಅಳಲಾರಂಭಿಸುತ್ತಾಳೆ. ಅಪ್ಪ, ನಾನು ಯಾರೆಂದು ನಿಮಗೆ ಗೊತ್ತಾಗ್ಲಿಲ್ವಾ? ನಾನಪ್ಪ, ನಿಮ್ಮ ಮಗಳು ರಾಧಾ. ನೀವಿಲ್ಲಿ ಯಾಕಿದ್ದೀರಾ? ಅದು ಕೂಡ ಈ ಪರಿಸ್ಥಿತಿಯಲ್ಲಿ. ಆ ವೃದ್ಧನಿಗೆ ರಾಧಾಳ ಮಾತು ಕೇಳಿಸುತ್ತಿತ್ತು, ಆದರೆ ಏನೂ ಅರ್ಥವಾಗುತ್ತಿರಲಿಲ್ಲ. ಅವರು ರಾಧಾಳನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಆಗ ಹಿಂದಿನಿಂದ ಅರ್ಚಕರೊಬ್ಬರು ಬಂದು ಕೇಳ್ತಾರೆ, ನಿಮಗೆ ಇವರು ಯಾರು ಅಂತ ಗೊತ್ತಾ? ಹೌದು, ಇದು ನನ್ನ ತಂದೆ ಸುಬ್ಬಣ್ಣ. ನೋಡಮ್ಮ, ಇವರು ಯಾರು, ಎಲ್ಲಿಂದ ಬಂದರೆಂದು ನಮಗೇನೂ ಗೊತ್ತಿಲ್ಲ. ಆದರೆ ಒಂದು ದಿನ ಯಾರೋ ಒಬ್ಬರು ಇಲ್ಲಿ ಕೂರಿಸಿ ಹೋಗಿದ್ದಾರೆ. ಆವತ್ತಿನಿಂದ ಇವರು ಈ ದೇವಸ್ಥಾನದ ಹೊರಗಡೆಯೇ ಕುಳಿತಿರುತ್ತಾರೆ. ಬೇಸರದ ಸಂಗತಿ ಏನೆಂದ್ರೆ ಇವರಿಗೆ ತನ್ನ ಬಗ್ಗೆ ಯಾವುದೇ ಘಟನೆಗಳು ಸಹ ನೆನಪಿಲ್ಲ. ಆದರೆ ನೀನು ಹೇಳ್ತಾ ಇದೀಯಾ ಇದು ನಿಮ್ಮ ತಂದೆ ಎಂದು. ಅದು ಹೇಗೆ ಸಾಧ್ಯ? ನೀವು ನೋಡಿದ್ರೆ ಇಷ್ಟೊಂದು ದೊಡ್ಡ ಶ್ರೀಮಂತರು. ಒಂದು ವೇಳೆ ಇವರು ನಿನ್ನ ತಂದೆಯೇ ಆದರೆ ಇಲ್ಲಿ ಈ ಸ್ಥಿತಿಯಲ್ಲಿ ಯಾಕಿದ್ದಾರೆ? ನನಗೊಂದು ಅರ್ಥವಾಗುತ್ತಿಲ್ಲ ಅರ್ಚಕರೇ. ನಮ್ಮ ಅಪ್ಪನನ್ನು ನಮ್ಮ ಅಣ್ಣ ಲಂಡನ್ಗೆಂದು ಕರೆದುಕೊಂಡು ಹೋಗಿದ್ದ. ಆವತ್ತಿನಿಂದ ಇವತ್ತಿನವರೆಗೂ ಪ್ರತಿದಿನ ನಾನು ನನ್ನ ತಂದೆಯ ಜೊತೆ ಫೋನ್ನಲ್ಲಿ ಮಾತನಾಡ್ತಲೇ ಇದ್ದೆ. ಆದರೆ ಇವರು ಇಲ್ಲಿ ಈಗ ಏನ್ ಮಾಡ್ತಿದ್ದಾರೆ? ಅದು ಕೂಡ ಈ ಪರಿಸ್ಥಿತಿಯಲ್ಲಿ ನನಗೇನು ಅರ್ಥವಾಗುತ್ತಿಲ್ಲ. ಅಣ್ಣನೇ ಇವರನ್ನು ಇಲ್ಲಿ ತಂದು ಬಿಟ್ಟಿರಬಹುದು, ಅಥವಾ ಇವರೇ ಅಣ್ಣನಿಗೆ ಹೇಳದೆ ಇಲ್ಲಿಗೆ ಬಂದಿರಬಹುದು. ಇವರಲ್ಲಿ ಕೇಳೋಣ ಅಂದ್ರೆ ಇವರಿಗೇನು ನೆನಪಿಲ್ಲ. ಇನ್ನೇನಿದ್ರು ಅಣ್ಣನ ಹತ್ತಿರ ಕೇಳಬೇಕು. ಈಗಲೇ ಅಣ್ಣನಿಗೆ ಕರೆ ಮಾಡುತ್ತೇನೆ ಎಂದು ರಾಧಾ ತನ್ನ ಅಣ್ಣನಾದ ಶಂಕರ್ಗೆ ಫೋನ್ ಮಾಡುತ್ತಾಳೆ. ಫೋನ್ ರಿಸೀವ್ ಮಾಡುತ್ತಲೇ ರಾಧಾ ಅಣ್ಣನ ಹತ್ರ ಕೇಳಿದಳು, ಹಲೋ ಅಣ್ಣ, ಹೇಗಿದೆಯಾ? ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ನೀನು ಈಗ ಎಲ್ಲಿದ್ದೀಯಾ ಎಂದು. ಆಗ ಶಂಕರ್ ಹೇಳುತ್ತಾನೆ, ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ. ನಿನ್ನ ಅತ್ತಿಗೆ ಜೊತೆ ಹೊರಗಡೆ ಬಂದು ಶಾಪಿಂಗ್ ಮಾಡ್ತಾ ಇದ್ದೇನೆ. ನೀನು ಹೇಳು, ಇವತ್ತು ನಿನ್ನ ಮದುವೆ ವಾರ್ಷಿಕೋತ್ಸವಕ್ಕೆ ಹೋಮ ಅವನ ಎಲ್ಲ ಕಾರ್ಯಕ್ರಮ ಇತ್ತಲ್ಲ, ಅದರ ತಯಾರಿ ಎಲ್ಲ ಚೆನ್ನಾಗಿ ನಡೀತಾ? ಹಾ ಅಣ್ಣ, ಎಲ್ಲ ಚೆನ್ನಾಗಿಯೇ ನಡೀತಾ ಇದೆ. ಅಣ್ಣ, ಅಪ್ಪನಿಗೆ ಒಮ್ಮೆ ಫೋನ್ ಕೊಡು. ಅವರಿಗೆ ಪೂಜೆ ಅಂದರೆ ತುಂಬ ಇಷ್ಟ ಅಲ್ವಾ? ವಿಡಿಯೋ ಕಾಲ್ ಮುಖಾಂತರ ಅವರು ಕೂಡ ನೋಡಲಿ ಎಂದು ಹೇಳಿದಾಗ, ಆಯ್ತು ತಡಿ, ಮನೆಗೆ ಹೋಗಿ ಫೋನ್ ಮಾಡಿಸ್ತೇನೆ ಎಂದು ಹೇಳಿ ಸ್ವಲ್ಪ ಸಮಯದ ನಂತರ ಶಂಕರ್ ಅಪ್ಪ ಅಪ್ಪ ಅಂತ ಕೂಗ್ತಾನೆ. ಆಗ ಫೋನ್ ತಗೊಂಡು ಹೇಳ್ ಮಗಳೇ ಎಂದು ಸೇಮ್ ಅಪ್ಪನ ಧ್ವನಿಯಲ್ಲಿಯೇ ಮಾತನಾಡುತ್ತಾರೆ. ಮಗಳೇ, ನೀನು ಹೇಗಿದೆಯಮ್ಮ? ನನಗೆ ಇವತ್ತು ಮೈಗೆ ಹುಷಾರಿಲ್ಲ, ಔಷಧಿ ತೆಗೆದುಕೊಂಡು ಮಲಗಿದ್ದೀನಿ. ನೀನು ಇನ್ನೊಮ್ಮೆ ಯಾವಾಗಾದರೂ ವಿಡಿಯೋ ಕಾಲ್ ಮಾಡು ಮಗಳೇ ಎಂದು ಹೇಳ್ತಾರೆ. ತಕ್ಷಣ ಶಂಕರ್ ಅಪ್ಪನ ಕೈಯಿಂದ ಫೋನ್ ತೆಗೆದುಕೊಂಡು ಮಾತನಾಡಿದ. ಅದೇನು ಗೊತ್ತರಾದ, ಅಪ್ಪನಿಗೆ ಇಲ್ಲಿಯ ವಾತಾವರಣ ಅಷ್ಟೊಂದು ಸೂಟ್ ಆಗಲಿಲ್ಲ. ಅದಕ್ಕೆ ಅವರಿಗೆ ಆಗಾಗ ಹುಷಾರಿಲ್ಲದೆ ಮಲಗಿರ್ತಾರೆ. ನೀನು ಇನ್ನೊಂದು ಸಲ ಮಾತಾಡುವೆ ಎಂದು ಬಿಡು ಎಂದು ಹೇಳಿದಾಗ ರಾಧಾ ಆತಂಕಗೊಂಡಳು. ಅದಲ್ಲದೆ ಅವಳು ಯೋಚಿಸುತ್ತಾಳೆ, ಅಪ್ಪ ನನ್ನ ಮುಂದೆಯೇ ಕೂತ್ಕೊಂಡಿದ್ದಾರೆ, ಮತ್ತೆ ಫೋನ್ನಲ್ಲಿ ಮಾತನಾಡ್ತಾ ಇದ್ದಿದ್ದಂತೂ ಯಾರು? ಅದು ಅಲ್ಲದೆ ಶಂಕರ್ ಅಪ್ಪಾಜಿಯನ್ನು ಕರ್ಕೊಂಡು ಹೋದ ಮೇಲೆ ಒಮ್ಮೆ ಕೂಡ ನನಗೆ ವಿಡಿಯೋ ಕಾಲ್ ಮಾಡಲೇ ಇಲ್ಲ. ಬರೀ ನಾರ್ಮಲ್ ಕಾಲ್ ಮಾಡ್ತಾ ಇದ್ರು. ವಿಡಿಯೋ ಕಾಲ್ ಮಾಡೋಕ್ಕೆ ಹೇಳಿದ್ರೆ ಏನಾದರೂ ಒಂದು ನೆಪ ಹೇಳಿ ತಪ್ಪಿಸ್ಕೊಂಡು ಬಿಡ್ತಾ ಇದ್ದ. ಅಷ್ಟಕ್ಕೂ ಇದೆಲ್ಲ ಏನಾಗ್ತಾ ಇದೆ ಎಂದು ಅವಳಿಗೆ ಅರ್ಥನೇ ಆಗೋದಿಲ್ಲ. ರಾಧಾ ಸುಬ್ಬಣ್ಣರನ್ನು ಜೊತೆಗೆ ಕರ್ಕೊಂಡು ಹೋಗ್ತಾಳೆ ಹಾಗೂ ತನ್ನ ಪತಿ ಕೃಷ್ಣ ಅವರ ಹತ್ರ ಹೇಳ್ತಾಳೆ, ನೋಡ್ರಿ, ನನ್ನ ಅಪ್ಪನಿಗೆ ಏನಾಗಿದೆ ಎಂದು ತಿಳಿಯುತ್ತಿಲ್ಲ. ಅಣ್ಣ ಲಂಡನ್ಗೆ ಕರ್ಕೊಂಡು ಹೋಗಿದ್ದ. ಮತ್ತೆ ಹೇಗೆ ಅಪ್ಪ ಈ ಸ್ಥಿತಿಯಲ್ಲಿ ಇಲ್ಲಿದ್ದಾರೆ? ಇವರಿಗೆ ಕೂಡ ಏನು ನೆನಪು ಇಲ್ಲ, ಯಾರನ್ನು ಗುರುತು ಸಹ ಹಿಡಿಯುತ್ತಿಲ್ಲ. ಅದು ಅಲ್ಲದೆ ಅಣ್ಣ ಯಾರ ಜೊತೆಯೋ ನನ್ನನ್ನು ಅಪ್ಪ ಎಂದು ಮಾತನಾಡಿಸ್ತಾ ಇದ್ದಾನೆ. ನನಗೇನು ಅರ್ಥವಾಗ್ತಾ ಇಲ್ಲ ರೀ. ರಾಧಾ, ನಿನಗೆ ಪಕ್ಕ ಅಲ್ವಾ ಇದು ನಿನ್ನ ಅಪ್ಪಾಜಿನ? ಯಾಕೆಂದ್ರೆ ಅಣ್ಣ ಅಲ್ಲಿ ಇದ್ದಾರೆ ಎಂದು ಫೋನ್ನಲ್ಲಿ ಮಾತನಾಡಿಸ್ತಾ ಇದ್ದಾರೆ. ಇದು ಅಪ್ಪನ ತದ್ರೂಪಿ ಆಗಿರಬಹುದೇನು ಎಂದು ಕೃಷ್ಣ ಹೇಳ್ತಾರೆ. ನೀವೇನ್ ಹೇಳ್ತಾ ಇದ್ದೀರಾ? ಇದು ನನ್ನ ಅಪ್ಪನೇ, ತದ್ರೂಪಿನೋ ಬಹುರೂಪಿನೋ ಅಲ್ಲ. ಸಿನಿಮಾದಲ್ಲಿ ಆ ರೀತಿ ಆಗೋದು, ನಿಜ ಜೀವನದಲ್ಲಿ ಅಲ್ಲ ರೀ. ನನಗೆ ನನ್ನ ಅಪ್ಪನನ್ನು ಗುರುತಿಸೋಕೆ ಆಗೋದಿಲ್ವಾ?
ಇಲ್ಲೇನೋ ಮೋಸ ನಡೀತಾ ಇದೆ, ಏನೋ ಮಿಸ್ ಹೊಡಿತಿದೆ, ಆದ್ರೆ ಏನು ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ. ಇದನ್ನು ಕಂಡು ಹಿಡಿಯೋದು ಹೇಗೆ? ಅಣ್ಣ ತುಂಬಾ ದೂರ ಲಂಡನ್ ನಲ್ಲಿ ಇದ್ದಾನೆ. ಫೋನ್ನಲ್ಲಿ ಸತ್ಯ ಹೇಳಿದೆ ಏನೋ ಮುಚ್ಚಿಡ್ತಿದ್ದಾನೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಇಲ್ಲಿ ಅಪ್ಪನ ನೆನಪಿನ ಶಕ್ತಿ ಕಳೆದುಕೊಂಡು ಬಿಟ್ಟಿದ್ದಾರೆ. ಸತ್ಯ ನಮ್ಗೆ ತಿಳಿಯೋದಾದ್ರೂ ಹೇಗೆ ಹೇಳಿ? ರಾಧಾ, ಅದೆಲ್ಲ ಯೋಚಿಸುವ ಮೊದಲು ನೀನು ನಿನ್ನ ತಂದೆಗೆ ಚಿಕಿತ್ಸೆ ಕೊಡಿಸಬೇಕು. ಇವರು ಒಮ್ಮೆ ಸರಿಯಾದರೆ ಎಲ್ಲ ಸತ್ಯ ತಾನಾಗಿಯೇ ಹೊರಬರುತ್ತದೆ ಎಂದು ಕೃಷ್ಣ ಅವರು ಹೇಳುತ್ತಾರೆ. ರಾಧಾ ತನ್ನ ತಂದೆಯ ಬಳಿ ಕುಳಿತು ಕೇಳ್ತಾಳೆ, ಅಪ್ಪ, ನಿಮಗೆ ನಿಮ್ಮ ಮಗಳು ನೆನಪಿಲ್ವಾ? ಅಪ್ಪ, ನಿಮಗೆ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿದ್ದೆ ತಾನೆ, ಮತ್ತೆ ಹೇಗೆ ಅಪ್ಪ ನನ್ನನ್ನು ಕೂಡ ನೀವು ಮರೆತು ಬಿಡ್ತೀರಿ? ಅವಳು ಹೇಳುತ್ತಲೇ ಜೋರಾಗಿ ಅಳಲು ಶುರು ಮಾಡುತ್ತಾಳೆ. ಮಗಳೇ, ನೀನು ಯಾರು? ನನಗೆ ನಿಜವಾಗ್ಲೂ ನೆನಪಾಗ್ತಾ ಇಲ್ಲ. ಆದರೆ ನೀನು ಮಾಡುತ್ತಿರುವ ಈ ಕೆಲಸ ಇದೆ ಅಲ್ಲಮ್ಮ, ಬಡವರಿಗೆ ದಾನ ಮಾಡೋದು, ದೇವರು ಮೆಚ್ಚುವಂತಹ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೀಯಾ ತಾಯಿ ನೀನು. ನಿನಗೆ ಗೊತ್ತಾ, ಅಲ್ಲಿರುವವರು ರಾತ್ರಿ ಚಳಿಗೆ ತುಂಬಾ ಒದ್ದಾಡ್ತಾ ಇರ್ತಾರೆ. ಇವತ್ತು ಅವರು ಆರಾಮವಾಗಿ ನಿದ್ರಿಸಬಹುದು. ದೇವರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ ಎಂದು ಸುಬ್ಬಣ್ಣ ಮಗಳಿಗೆ ಆಶೀರ್ವಾದ ಮಾಡ್ತಾರೆ. ಅಪ್ಪ, ಇದೆಲ್ಲ ನಾನು ನಿಮ್ಮಿಂದಲೇ ಕಲಿತಿದ್ದೇನೆ. ಯಾವಾಗ ನೀವು ಜನರಿಗೆ ಸಹಾಯ ಮಾಡಲು ಶಕ್ತರಾಗುತ್ತೇವೆಯೋ ಆಗ ಖಂಡಿತವಾಗಿಯೂ ಜನರಿಗೆ ಸಹಾಯ ಮಾಡಬೇಕು. ಯಾಕೆಂದರೆ ದೇವರು ನಮಗೆ ಕೊಟ್ಟಿದ್ದು ಇನ್ನೊಬ್ಬರ ಕನಸಾಗಿರಬಹುದು ಎಂದು. ನೀವೇ ಅಲ್ವಾ ಅಪ್ಪ ನನಗೆ ಹೇಳಿಕೊಟ್ಟಿದ್ದು. ಅಪ್ಪ, ನಿಮಗೆ ಇದ್ಯಾವುದೋ ಸಹ ನೆನಪಿಲ್ಲವಾ? ಆದರೆ ನನಗೆಲ್ಲ ನೆನಪಿದೆ ಅಪ್ಪ. ನಿಮ್ಮ ಮಗಳು ನಿಮಗೆ ಸಹಾಯ ಮಾಡುತ್ತಾಳೆ ಎಂದು ಹೇಳುತ್ತಾಳೆ ರಾಧಾ. ಮರುದಿನವೇ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತಾರೆ. ಟೆಸ್ಟ್ ಮಾಡಿದ ಡಾಕ್ಟರ್ ಈ ರೀತಿ ಹೇಳ್ತಾರೆ, ಇವರು ಶಾಕಿಗೆ ಒಳಗಾಗಿ ನೆನಪಿನ ಶಕ್ತಿ ಕಳೆದುಕೊಂಡಿದ್ದಾರೆ. ಇಂತಹ ರೋಗ ಗುಣವಾಗುವುದು ಅಷ್ಟೊಂದು ಸುಲಭವೇನಲ್ಲ. ಆದರೆ ಕೆಲವೊಮ್ಮೆ ಅದೇ ಘಟನೆ ಮತ್ತೊಮ್ಮೆ ಕಣ್ಣ ಮುಂದೆ ಬಂದರೆ ನೆನಪಿನ ಶಕ್ತಿ ಮರಳುವ ಸಾಧ್ಯತೆ ಕೂಡ ಇದೆ. ಆದರೆ ನನಗೆ ಪಕ್ಕ ಹೇಳೋಕ್ಕಾಗಲ್ಲ. ಅದಕ್ಕೂ ಮೊದಲು ನನಗೆ ಇವರ ಸ್ವಲ್ಪ ಟೆಸ್ಟ್ಗಳು ಮಾಡೋಕ್ಕಿದೆ. ರಿಪೋರ್ಟ್ ಬಂದ ನಂತರ ಪೂರ್ತಿಯಾಗಿ ಹೇಳಬಹುದು ಎಂದು ಡಾಕ್ಟರ್ ಎಲ್ಲ ಟೆಸ್ಟ್ಗಳನ್ನು ಮುಗಿಸುತ್ತಾರೆ. ಟೆಸ್ಟ್ ಎಲ್ಲ ಮುಗಿದ ಮೇಲೆ ತಂದೆಯನ್ನು ಮನೆಗೆ ಕರ್ಕೊಂಡು ಬರ್ತಾಳೆ. ಮನೆಗೆ ಬಂದು ಕೃಷ್ಣ ಹತ್ರ ಹೇಳ್ತಾಳೆ, ರೀ, ಯಾಕೋ ನಾನು ಈಗ ತುಂಬಾ ಸೋತಂತೆ ಅನ್ನಿಸ್ತಿದೆ. ನನಗೆ ಅರ್ಥ ಆಗ್ತಿದೆ ಅಪ್ಪನ ಜೊತೆ ಏನೋ ಅನ್ಯಾಯ ಆಗಿದೆ ಎಂದು. ಆದರೆ ಏನು ಮಾಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ಒಮ್ಮೆ ಅಪ್ಪ ಗುಣವಾಗ್ಲಿ, ನಂತರ ನನಗೆ ಎಲ್ಲ ರಹಸ್ಯ ತಿಳಿಯಬಹುದು. ನೋಡ್ರಾದ, ಡಾಕ್ಟರ್ ಹೇಳಿದಂಗೆ ಅಪ್ಪನಿಗೆ ಅದೇ ಹಳೆಯ ಘಟನೆ ಮತ್ತೆ ತೋರಿಸಿದರೆ ನೆನಪಿನ ಶಕ್ತಿ ವಾಪಸ್ ಬರುತ್ತದೆ. ಆದರೆ ನಮಗೆ ಹೇಗೆ ಗೊತ್ತಾಗುತ್ತದೆ ಅಪ್ಪನಿಗೆ ಯಾವ ಘಟನೆ ಈ ರೀತಿಯಾಗಲು ಕಾರಣವೆಂದು? ಈಗ ಉಳಿದಿರುವುದು ಒಂದೇ ದಾರಿ, ಅದು ನಿನ್ನ ಅಣ್ಣ. ಅವನೇ ಎಲ್ಲ ಹೇಳಬೇಕು. ಅಣ್ಣ ಇಷ್ಟು ದಿನ ಸುಳ್ಳು ಹೇಳ್ತಾ ಬಂದವನು ಈಗ ಯಾಕೆ ನಿಜ ಹೇಳ್ತಾನೆ? ನನಗೆ ಆಲೋಚಿಸಿನೇ ಹುಚ್ಚು ಹಿಡಿತಾ ಇದ್ದೀರಿ. ಅಣ್ಣ ಲಂಡನ್ಗೆ ಹೋಗಿ ಈಗ 1 ವರ್ಷದ ಮೇಲಾಯಿತು. ಆವತ್ತಿನಿಂದ ಅಪ್ಪ ಈ ಸ್ಥಿತಿಯಲ್ಲಿ ಜೀವಿಸುತ್ತಿದ್ದರು. ಬಿಸಿಲು, ಮಳೆ, ಚಳಿಯಲ್ಲಿ ಒದ್ದಾಡ್ತಾ ಇದ್ರು. ಆದರೆ ನಾನು ದೂರ ಕೂತ್ಕೊಂಡು ಅನ್ಕೊಳ್ತಿದ್ದೆ ಅಪ್ಪ ಲಂಡನ್ನಲ್ಲಿ ಆರಾಮವಾಗಿದ್ದಾರೆ ಅಂತ. ಯಾಕೆ ನನಗೆ ಅಣ್ಣ ಅಪ್ಪನನ್ನು ವಿಡಿಯೋ ಕಾಲ್ ಮೂಲಕ ತೋರಿಸದೇ ಇದ್ದಾಗ ಡೌಟ್ ಬರದೇ ಹೋಯಿತು. ಅಯ್ಯೋ ದೇವ್ರೆ. ರಾಧಾ, ನಿನ್ನ ನೋವು ನನಗೆ ಅರ್ಥವಾಗುತ್ತೆ. ಆದರೆ ಇದು ಭಾವನೆಗಳನ್ನು ವ್ಯಕ್ತಪಡಿಸುವ ಸಮಯವಲ್ಲ. ನಮಗೆ ಒಂದು ಹೆಜ್ಜೆ ಮುಂದೆ ಹೋಗಬೇಕಾಗಿದೆ. ಶಂಕರ್ ಸತ್ಯವನ್ನು ಹೇಳೋದಿಲ್ಲ. ಬದಲಾಗಿ ಅವನಿಗೆ ಅಪ್ಪನ ವಿಷಯ ತಿಳಿದರೆ ಅವನು ವಾಪಸ್ ಭಾರತಕ್ಕೆ ಬರೋ ಸಾಧ್ಯತೆ ತುಂಬಾ ಕಡಿಮೆ. ಅದಕ್ಕೆ ಅವನನ್ನು ಉಪಾಯದಿಂದ ಇಲ್ಲಿಗೆ ಕರೆಸಬೇಕು. ಕೇವಲ ಒಂದೇ ವಿಷಯ ಅವನನ್ನು ಇಲ್ಲಿಗೆ ಬರುವಂತೆ ಮಾಡಬಹುದು. ಅದೇನ್ರಿ? ಅದೇ ಹಣ. ನೀನು ನಿಮ್ಮ ಅಣ್ಣನಿಗೆ ಫೋನ್ ಮಾಡಿ ಹೇಳು, ಅಪ್ಪನ ಯಾವುದೋ ಒಂದು ಪಾಲಿಸಿ ಮೆಚ್ಯೂರ್ ಆಗಿದೆ ಅಂತ, ಅದು ಕೂಡ ಬರೋಬ್ಬರಿ 1 ಕೋಟಿ ರೂಪಾಯಿದು ಅಂತ ಹೇಳು. ಅಪ್ಪನನ್ನು ಕರ್ಕೊಂಡು ಸೈನ್ ಮಾಡಿಸಿದ ನಂತರ ಹಣ ಸೀದಾ ಖಾತೆಗೆ ಜಮಾವಣೆಯಾಗುತ್ತದೆ ಎಂದು ಅವನಿಗೆ ಹೇಳು. ಆದರೆ ಒಂದು ಮಾತು ನೆನಪಿರಲಿ, ನಿಮ್ಮ ಅಣ್ಣನಿಗೆ ಯಾವುದೇ ರೀತಿಯ ಸಂಶಯ ಬರಬಾರದು. ಇದರ ಬಗ್ಗೆ ಅಪ್ಪನ ಹತ್ತಿರ ವಿಚಾರಿಸಲು ಹೇಳು. ಆಲ್ಟರ್ನೇಟಿವ್ ಆಗಿ ನನ್ನ ವಿಳಾಸ ಯಾವುದಾದರೂ ಪಾಲಿಸಿಗೆ ಕೊಟ್ಟಿದ್ದಾರೆಯೇ ಎಂದು ಕೇಳಲು ಕೂಡ ಹೇಳು. ನೀನು ಹೇಳಿದಾಗ ಅವನು ಏನಾದರೂ ನಾಟಕ ಮಾಡಬಹುದು. ಹಣದ ವಿಷಯ ಹೇಳ್ತಿದ್ದಂತೆ ಅವನು ಖಂಡಿತ ವಾಪಸ್ ಬಂದೇ ಬರ್ತಾನೆ. ಆಗ ನಮಗೆ ಅವನ ಎಲ್ಲ ಆಟ ಗೊತ್ತಾಗುತ್ತದೆ. ಅವನು ಬರುವಾಗ ಅಪ್ಪ ಜೊತೆಗೆ ಇಲ್ಲದಿರುವುದಕ್ಕೆ ಕಾರಣ ಏನು ಹೇಳ್ತಾನೆ ನೋಡೋಣ. ಅಲ್ಲಿಯವರೆಗೂ ಅಪ್ಪನ ಎಲ್ಲರೂ ಬಚ್ಚಿಡಬೇಕು ಎಂದು ಹೇಳ್ತಾರೆ. ಆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅಪ್ಪ ನಿದ್ದೆಯಲ್ಲಿ ಜೋರಾಗಿ ಕಿರುಚುತ್ತಾ ಏನೋ ಹೇಳಲು ಶುರು ಮಾಡಿದರು. ನಾನು ಅವನನ್ನು ಕೊಂದಿಲ್ಲ, ಮಗನೇ, ನೀನು ನನ್ನನ್ನು ನಂಬು ಎಂದು. ರಾಧಾ ಅಪ್ಪ ಕೂಗುತ್ತಿರುವುದನ್ನು ಕೇಳಿ ತಕ್ಷಣ ಅವರ ರೂಮ್ಗೆ ಓಡಿ ಹೋದಳು. ಆದರೆ ತಂದೆಯನ್ನು ಎಬ್ಬಿಸಲಿಲ್ಲ. ಯಾಕೆಂದ್ರೆ ಬಹುಶಃ ಅವರು ನಿದ್ದೆಯಲ್ಲಿ ಅಪ್ಪ ಹೇಳುವ ಮಾತುಗಳನ್ನು ಉಪಯೋಗಕ್ಕೆ ಬರಬಹುದು ಎಂದು ಯೋಚಿಸುತ್ತಿದ್ದಳು. ಆದರೆ ಅವರು ಆ 2 ಮಾತು ಬಿಟ್ಟರೆ ಬೇರೇನೂ ಹೇಳಲಿಲ್ಲ. ಮರುದಿನ ರಾಧಾ ಶಂಕರ್ಗೆ ಫೋನ್ ಮಾಡಿ ತನ್ನ ಗಂಡ ಹೇಳಿಕೊಟ್ಟಂತೆಯೇ ಹೇಳ್ತಾಳೆ,
ಒಮ್ಮೆ ಅಪ್ಪನಿಗೆ ಫೋನ್ ಕೊಡು ಎಂದಾಗ ಶಂಕರ್ ಹೇಳ್ತಾನೆ, ಅಪ್ಪ ಅವರ ವಯಸ್ಸಾದ ಗೆಳೆಯರೊಂದಿಗೆ ಹೊರಗಡೆ ಸುತ್ತಾಡಲು ಹೋಗಿದ್ದಾರೆ. ಮನೆಯಲ್ಲಿ ಕುಳಿತು ಕುಳಿತು ಬೋರ್ ಆಗುತ್ತದೆ ಅಂತ. ಅದಕ್ಕೆ ನಾನೇ ಅವರನ್ನು ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರೋದಕ್ಕೆ ಹೇಳಿದ್ದೇನೆ. ಪರವಾಗಿಲ್ಲ ಬಿಡು ರಾಧಾ, ಅವರ ಹತ್ರ ನಾನೇ ಹೇಳ್ತೇನೆ. ಬರಬೇಕೆಂದ್ರೆ ಬರ್ತೇನೆ ಕೂಡ. ಮತ್ತೆ ನಾನು ಮಾತ್ರ ಬಂದ್ರೆ ನಡೆಯುತ್ತಾ ಎಂದು ಶಂಕರ್ ಕೇಳ್ದ. ಯಾಕೆಂದ್ರೆ ಅಪ್ಪನಿಗೆ ವಯಸ್ಸಾಯ್ತಲ್ವಾ ಅಂತ. ಅಷ್ಟು ದೂರ ಪ್ರಯಾಣ ಮಾಡಿದ್ರೆ ಅವರಿಗೆ ಉಸಿರಾಡಲು ತುಂಬಾ ಕಷ್ಟಪಡ್ತಾರೆ. ಅನ್ನ ಪಾಲಿಸಿ ಅಪ್ಪನ ಹೆಸರಿನಲ್ಲೇ ಇರುವುದರಿಂದ ಅವರೇ ಸಹಿ ಹಾಕ್ಬೇಕಲ್ವಾ. ಆದರೆ ಅವರು ನಾಮಿನಿಯಾಗಿ ನಿನ್ನನ್ನು ಮಾಡಿದ್ದರೆ ನಾನು ವಕೀಲರ ಹತ್ರ ಕೇಳ್ತೇನೆ, ಏನಾದರೂ ಮಾಡೋಕ್ಕಾಗುತ್ತಾ ಅಂತ. ಅಷ್ಟು ಹೇಳಿ ರಾಧಾ ಫೋನ್ ಕಟ್ ಮಾಡಿಬಿಡ್ತಾಳೆ. ಮರುದಿನ ವಾಪಸ್ ಅಣ್ಣನಿಗೆ ಫೋನ್ ಮಾಡಿ ಕೇಳ್ತಾಳೆ, ಹಾ ಅಣ್ಣ, ನಾನು ವಕೀಲರ ಬಳಿ ಕೇಳಿದೆ, ನಿಮ್ಮ ಸಹಿ ನಡೆಯುತ್ತಂತೆ ಎಂದು ಹೇಳಿದ್ದಾರೆ. ಆಗ ಸುಧೀರ್ ಹೇಳ್ತಾನೆ, ಸರಿ, ನಾನು ಆದಷ್ಟು ಬೇಗ ಟಿಕೆಟ್ ಬುಕ್ ಮಾಡಿಕೊಂಡು ನಿನ್ನ ಅತ್ತಿಗೆಯನ್ನು ಕೂಡ ಕರ್ಕೊಂಡು ಬರ್ತೀನಿ. ಅವಳು ಕೂಡ ಬರೋದಕ್ಕೆ ರೆಡಿಯಾಗಿದ್ದಾಳೆ. ತುಂಬಾ ಸಮಯ ಆಯ್ತಲ್ವಾ ನಾವು ಊರಿಗೆ ಬಂದು. ಹಾ ಅಣ್ಣ, ಎಲ್ರೂ ಬನ್ನಿ. ಅಪ್ಪ ಕೂಡ ಬಂದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಾ ಇತ್ತು. ಆದ್ರೆ ಅಣ್ಣ, ನೀವಿಬ್ಬರು ಬಂದ್ರೆ ಅಲ್ಲಿ ಅಪ್ಪಾಜಿಯನ್ನು ಯಾರು ನೋಡ್ಕೋತಾರೆ? ಇಲ್ಲಿ ಅಪ್ಪನಿಗಾಗಿ ಫುಲ್ ಟೈಮ್ ಮೇಡ್ ಇದ್ದಾಳೆ ಬಿಡು, ಅವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅದು ಕೇವಲ ಸ್ವಲ್ಪ ದಿನದ ಮಾತಷ್ಟೇ ಅಲ್ವಾ ಎಂದು ಶಂಕರ್ ಹೇಳ್ತಾನೆ. ಕಾಲ್ ಕಟ್ ಮಾಡಿದ ನಂತರ ರಾಧಾ ಗಂಡನ ಬಳಿ ಹೇಳಿದಳು, ನೋಡಿದ್ರಾ, ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ದಾನೆ. ಬಾ ಅಣ್ಣ ಬಾ, ನಿನ್ನ ಸುಳ್ಳಿನ ಸರಮಾಲೆಗೆ ನಾನು ಸರಿಯಾದ ಉತ್ತರ ನೀಡದೆ ಇದ್ದರೆ ನಾನು ನಿನ್ನ ತಂಗಿಯೇ ಅಲ್ಲ. ಆಗ ಕೃಷ್ಣ ಹೇಳ್ತಾನೆ, ತುಂಬಾ ಎಚ್ಚರಿಕೆಯಿಂದ ಮಾಡಬೇಕು. ಅವನು ಬರೋ ಮುಂಚೆಯೇ ಅವನಿಗೆ ಏನು ತಿಳಿಯಬಾರದು. ದಿನ ರಾಧಾ ಅಲ್ಲಿ ಹಳೆಯ ಫೋಟೋಗಳನ್ನೆಲ್ಲರೂ ಅವರಪ್ಪನಿಗೆ ತೋರಿಸಲು ಶುರು ಮಾಡ್ತಾಳೆ. ಅದೆಲ್ಲವನ್ನು ಅಪರಿಚಿತರಂತೆಯೇ ನೋಡ್ತಿದ್ರು. ತಮ್ಮ ಹೆಂಡತಿಯ ಕೂಡ ಅವರಿಂದ ಗುರುತಿಸಲು ಸಾಧ್ಯವಾಗಲಿಲ್ಲ. ಆದರೆ ಹೀಗೆ ಫೋನ್ನಲ್ಲಿ ಫೋಟೋಗಳನ್ನು ನೋಡುತ್ತಿದ್ದಂತೆ ಅಚಾನಕ್ ಆಗಿ ಅಣ್ಣನ ಫೋಟೋ ಕಂಡಾಗ ಅಪ್ಪನ ಮುಖದ ಭಾವನೆಯೇ ಬದಲಾಗಿ ಹೋಗಿತ್ತು. ಅವರು ತಕ್ಷಣ ಕೇಳಿದರು, ಈ ಮನುಷ್ಯ ನಿನ್ನ ಕುಟುಂಬದ ನಡುವೆ ಏನ್ ಮಾಡ್ತಾ ಇದ್ದಾನೆ ಅಂತ. ನಿಮಗೆ ಗೊತ್ತಿದ್ಯಾ ಇವನು ಯಾರು ಎಂದು? ಇನ್ನೇನು, ಅವರ ತಂದೆ ಮಾತನಾಡಬೇಕು ಎನ್ನುವಷ್ಟರಲ್ಲಿ ಒಬ್ಬ ಮಹಿಳೆ ಅಲ್ಲಿಗೆ ಬಂದು, ರಾಧಾ, ನಾನು ತುಂಬಾ ದಿನ ನಂತರ ನಿನ್ನನ್ನು ನೋಡುತ್ತಿದ್ದೇನೆ ಎಂದರು. ಸುಬ್ಬಣ್ಣ ಅವರು ಲಂಡನ್ನಿಂದ ಯಾವಾಗ ಬಂದರು? ಅರೆ ಪವಿತ್ರ ಆಂಟಿ, ನೀವು ಹೇಗಿದ್ದೀರಾ ಎಂದು ರಾಧಾ ಕೇಳಿದಳು. ಮಗಳೇ, ತುಂಬಾ ಚೆನ್ನಾಗಿ. ಈ ಸಂಬಂಧಗಳೇ ಮುರಿದು ಹೋಗಿದೆ. ವಯಸ್ಸಾಯ್ತಲ್ಲಮ್ಮ, ಹೊರಗಡೆ ಹೆಚ್ಚಾಗಿ ಬರಕ್ಕಾಗಲ್ಲ. ಸುಬ್ಬಣ್ಣ ಅವರು ಲಂಡನ್ಗೆ ಹೋಗೋ ಸಮಯದಲ್ಲಿ ಭೇಟಿಯಾಗಿದ್ರು ಅಷ್ಟೇ. ಇವರು ಯಾವಾಗ ಬಂದ್ರು ನನಗೆ ಗೊತ್ತೇ ಆಗ್ಲಿಲ್ವಲ್ಲ. ನನಗೆ ಒಂದು ಕಾಲ್ ಮಾಡಿ ಹೇಳಬಹುದಾಗಿತ್ತು ತಾನೆ. ನಾವು ಅಕ್ಕಪಕ್ಕದವರು ಎನ್ನುವುದಕ್ಕಿಂತ ಹೆಚ್ಚಾಗಿ ಗೆಳೆಯರಾಗಿದ್ವಿ. ಸ್ವಲ್ಪ ದೂರ ಹೋದವೆಂದು ಸಂಬಂಧಗಳನ್ನೇ ಮುರಿದು ಬಿಡುವುದಾ? ಆಂಟಿ, ನಾನು ನಿಮಗೆ ಈಗ ಏನು ಅಂತ ಹೇಳಿ, ನನಗೆ ಈಗ ಯಾವುದೂ ನೆನಪಿಲ್ಲ. ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ ನಾನು ಅಪ್ಪನನ್ನು ಯಾವ ಸ್ಥಿತಿಯಲ್ಲಿ ನೋಡಿದ್ದೇನೆ ಎಂದು. ನಾವು ತುಂಬಾ ಪ್ರಯತ್ನ ಪಟ್ಟ ನಂತರ ಈ ಊರಿಗೆ ಟ್ರಾನ್ಸ್ಫರ್ ಆಯಿತು ಆಂಟಿ. ನನ್ನ ಮಾವ ಅತ್ತೆಗೂ ಕೂಡ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಲ್ಲಿ ಅಪ್ಪ ಲಂಡನ್ನಲ್ಲಿ ಅಣ್ಣನ ಜೊತೆ ಇದ್ದಾರೆ. ನಾವು ಇದೇ ಊರಿಗೆ ಬಂದು ಅಪ್ಪನನ್ನು ವಾಪಸ್ ಕರೆಸಿ ಎಲ್ಲರ ಜೊತೆಯಾಗಿ ಇರೋಣ ಎಂದು ಆಲೋಚನೆ ಮಾಡ್ತಾ ಇದ್ವಿ. ಆದರೆ ಇಲ್ಲಿಗೆ ಬಂದು ಇಷ್ಟ ಸಿದ್ಧಿ ಪೂಜೆಗೋಸ್ಕರ ದೇವಸ್ಥಾನಕ್ಕೆಂದು ಹೋದಾಗ ಅಪ್ಪ ಭಿಕ್ಷೆ ಬೇಡುವವರ ಜೊತೆ ಕುಳಿತುಕೊಂಡಿದ್ರು. ನಾನು ಆ ಕ್ಷಣ ಏನಾಗುತ್ತಿದೆ ಎಂದು ತಿಳಿಯದೆ ಶಾಕ್ ಆಗಿತ್ತು. ನಾನು ಅಪ್ಪ ಲಂಡನ್ನಲ್ಲಿ ಆರಾಮವಾಗಿದ್ದಾರೆ ಎಂದು ಭಾವಿಸಿದ್ದೆ. ಆದರೆ ಹೀಗೆ ಹೇಗಾಯಿತು ಎಂದು ಅಪ್ಪನನ್ನೇ ಕೇಳಬೇಕು ಅಥವಾ ಅಣ್ಣನನ್ನು ಕೇಳಬೇಕು. ರಾಧಾ, ಲಂಡನ್ಗೆ ಹೋಗುವ ಮುಂಚೆ ನನ್ನ ಹತ್ತಿರ ಕೆಲವೊಂದು ವಿಷಯವನ್ನು ಹಂಚಿಕೊಂಡಿದ್ದರು ನಿನ್ನ ತಂದೆ. ನನ್ನ ಜೊತೆ ಸರಿಯಾಗಿ ಮುಖ ಕೊಟ್ಟು ಮಾತನಾಡುವುದಿಲ್ಲ ಎಂದು ನನ್ನಲ್ಲಿ ತುಂಬಾ ದುಃಖವಾಗಿ ಹೇಳಿಕೊಂಡಿದ್ದ. ಒಂದು ದಿನ ನನ್ನನ್ನು ಮೀಟ್ ಆಗಲು ಬಂದಿದ್ದ. ಆಗ ಅವರು ಕೇಳಿದರು, ಪವಿತ್ರ, ಒಂದು ಕಪ್ ಚಹಾ ಕುಡಿಸುತ್ತೀಯಾ ಎಂದು. ನಾನು ನನ್ನ ಸೊಸೆಗೆ ಹೇಳಿ ಚಹಾ ತರಿಸಿಕೊಟ್ಟಿದ್ದೆ. ಸುಬ್ಬಣ್ಣ ಏನೋ ಹೇಳಬೇಕೆಂದುಕೊಂಡಿದ್ದ, ಆದರೆ ಹೇಳೋಕೆ ಆಗದೆ ಒದ್ದಾಡ್ತಾ ಇದ್ದ. ನಾನೇ ಆಗ ಕೇಳಿದೆ, ಏನಾದರೂ ತೊಂದರೆ ಇದೆಯಾ ಹೇಳೋ ಅಂತ. ಆಗ ಅವನು, ನನಗೆ ತುಂಬಾ ಹಶ್ವಾಗ್ತಾ ಇದೆ, ಏನಾದರೂ ತಿನ್ನಿಸ್ತೀಯಾ ಎಂದು ಕೇಳಿದ. ಇದು ನನ್ನ ಮಗನಿಗೆ ಅಥವಾ ಸೊಸೆಗೆ ಗೊತ್ತಾಗಬಾರದು. ಅದೇನೆಂದರೆ ಅವರಿಬ್ಬರು ಬೆಳಿಗ್ಗೆ ಎಲ್ಲಿಗೋ ಹೊರಟು ಹೋದ್ರು. ಅವರು ಇನ್ಯಾವಾಗ ಬರ್ತಾರೆ ಅಂತ ಸಹ ನನಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೆ ಅವರು ನನಗೆ ಊಟ ತಿಂಡಿ ಫ್ರೀ ಇಟ್ಟಿರಬಹುದು ಎಂದು. ಆದರೆ ಮನೆಯಲ್ಲಿ ತಿನ್ನಲು ಏನೂ ಇರಲಿಲ್ಲ. ನನ್ನ ಹತ್ತಿರ ಸ್ವಲ್ಪ ಕೂಡ ಹಣ ಇಲ್ಲ ಎಂದು ಹೇಳಿದರು. ಈ ಮಾತುಗಳನ್ನು ಕೇಳಿ ನನಗೆ ಶಂಕರ್ ಮೇಲೆ ತುಂಬಾನೇ ಸಿಟ್ಟು ಬಂದಿತ್ತು. ಯಾರಾದರೂ ಹೀಗೆ ಮಾಡ್ತಾರಾ ಎಂದು. ನನಗೇನಾದರೂ ತಿನ್ಸಪ್ಪ, ನನಗೆ ಸಕ್ಕರೆ ಕಾಯಿಲೆ ಬೇರೆ ಇದೆ, ಹೆಚ್ಚು ಹೊತ್ತು ಹಸುವಿನಿಂದ ಇರಕ್ಕಾಗಲ್ಲ ಅಂತ ಹೇಳಿದಾಗ ನನ್ನ ಸೊಸೆ ಹತ್ತಿರ ಹೇಳಿ ಬೇಗ ಬೇಗ ಚಪಾತಿ ಮಾಡಿಸ್ಕೊಟ್ಟಿದ್ದೆ.
ಇದು ಒಂದು ದಿನದ ಮಾತಷ್ಟೇ. ನಂತರ ನಿಮ್ಮ ಮನೆಯಿಂದ ಆಗಾಗ ಕಿರುಚಾಟ ಕೇಳುತ್ತಲೇ ಇತ್ತು. ಇದು ಹೆಚ್ಚಾದಾಗ ಒಂದು ದಿನ ನನ್ನ ಮಗ ಪೊಲೀಸರಿಗೆ ಕೂಡ ಫೋನ್ ಮಾಡಿ ಅವರನ್ನ ಕರೆಸಿದ್ದ. ಯಾಕೆಂದ್ರೆ ಒಮ್ಮೆ ಈ ಗಲಾಟೆ ಮುಗಿಯಬೇಕು ಎಂದು. ಆದರೆ ನಮ್ಮ ಪ್ರಯತ್ನ ನಮ್ಮನ್ನು ದೂರ ಮಾಡಿಬಿಟ್ಟಿತ್ತು. ಆವತ್ತಿನಿಂದ ಸುಬ್ಬಣ್ಣ ತುಂಬಾ ಬದಲಾಗಿದ್ರು. ನನ್ನ ಜೊತೆ ಮಾತಾಡ್ತಾನೆ ಇರಲಿಲ್ಲ. ನಮ್ಮ ಮನೆಗೆ ಬರೋದನ್ನ ಸಹ ನಿಲ್ಲಿಸ್ಬಿಟ್ಟಿದ್ರು. ಆದರೆ ಒಂದು ದಿನ ಅಚಾನಕ್ ಆಗಿ ನಮ್ಮ ಮನೆಗೆ ಬಂದರು. ನಾನು ನನ್ನ ಮಗನ ಜೊತೆ ಲಂಡನ್ಗೆ ಹೋಗುತ್ತಿದ್ದೇನೆ ಅಂತ ಹೇಳಿದಾಗ, ಹೌದಾ, ನಾನೇ ನನ್ನ ಮಗನನ್ನು ತಪ್ಪಾಗಿ ತಿಳ್ಕೊಬಿಟ್ಟಿದ್ದೆ. ನಾನು ಹೋಗಿ ಬರ್ತೇನೆ, ನನಗೆ ಗೊತ್ತಿಲ್ಲ ಮತ್ತೆ ನಮ್ಮಿಬ್ಬರ ಭೇಟಿ ಯಾವಾಗ ಆಗುತ್ತದೆ ಎಂದು. ಆಗ ನಾನು ಅನ್ಕೊಂಡೆ, ದೇವರು ಒಳ್ಳೆಯದನ್ನು ಮಾಡಲಿ, ಇವರು ಈಗ ಎಲ್ಲ ಸರಿಯಾಗಿ ಬಿಟ್ಟಿದ್ದಾರೆ, ಒಳ್ಳೆಯದಾಯ್ತೆಂದು. ಅದಾಗಲೇ ಮನೆಗೆ ಲಾಕ್ ಮಾಡಿ ಎಲ್ಲರೂ ಹೊರಡುವುದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಸ್ವಲ್ಪ ದಿನಗಳ ನಂತರ ನಾವು ಕೂಡ ನಮ್ಮ ಹೊಸ ಮನೆಗೆ ಶಿಫ್ಟ್ ಆಗಿಬಿಟ್ವಿ. ಮತ್ತೆ ಈಗ 1 ವರ್ಷದ ನಂತರ ಇವರನ್ನು ನೋಡುತ್ತಿದ್ದೇನೆ ಎಂದು ಪವಿತ್ರ ಆಂಟಿ ಹೇಳಿದ್ರು. ಇಷ್ಟೆಲ್ಲ ನಡೆದಿದ್ರು ಅಪ್ಪ ನನ್ನ ಹತ್ತಿರ ಒಂದೇ ಒಂದು ವಿಷಯ ಕೂಡ ಹೇಳಲಿಲ್ಲ. ಈಗ ನನಗೆ ಪಕ್ಕ ಆಗ್ತಿದೆ ಇದೆಲ್ಲ ಅನ್ನಂದೇ ಕೆಲಸ ಎಂದು. ಅವನು ಏನೋ ಪ್ಲಾನಿಂಗ್ ಮಾಡಿದ್ದಾನೆ ಎಂದು ರಾಧಾ ಹೇಳ್ತಾಳೆ. ಹೌದು ಮಗಳೇ, ನಾನು ನಿನ್ನ ಅಪ್ಪನ ಹತ್ರ ಹೇಳಿದ್ದೆ ನಿನ್ನ ಮಗಳಿಗೆ ಈ ಎಲ್ಲ ವಿಷಯವನ್ನು ತಿಳಿಸಿಬಿಡು ಎಂದು. ಆದರೆ ಇನ್ನೆಷ್ಟು ದಿನ ಬದುಕಿರ್ತೀನಿ ನಾನು, ಸುಮ್ಮನೆ ಮಗಳಿಗೆ ಯಾಕೆ ತೊಂದರೆ ಕೊಡೋದು ಅಂತ ನನ್ನ ಬಾಯಿ ಮುಚ್ಚಿಸ್ತಾ ಇದ್ದ ಯಾವಾಗ್ಲೂ. ಅದಲ್ಲದೆ ಶಂಕರ್ಗೆ ಮೊದಲಿನಿಂದಲೇ ನನ್ನನ್ನು ಕಂಡ್ರೆ ಬರೋದಿಲ್ಲ ಎಂದು ಹೇಳಿದ್ರು. ಹೌದು, ಇದೆಲ್ಲ ನನಗೆ ಮೊದಲೇ ತಿಳಿದಿದ್ದರೆ ಅಣ್ಣನಿಗೆ ಒಂದು ಗತಿ ಕಾಣಿಸ್ತಾ ಇದ್ದೆ ಎಂದು ರಾಧಾ ಕೋಪದಿಂದಲೇ ಹೇಳಿದ್ರು. ಮಗಳೇ, ಈ ವಿಷಯದಲ್ಲಿ ನನ್ನ ಯಾವುದಾದರೂ ಸಹಾಯ ಬೇಕಿದ್ರೆ ಸಂಕೋಚವಿಲ್ಲದೆ ನನ್ನ ಬಳಿ ಕೇಳು. ಎಷ್ಟೊಂದು ನಗುತ್ತಾ ಮಾತನಾಡ್ತಾ ಇದ್ದ ನನ್ನ ಗೆಳೆಯ. ಪಾಪ ಏನಾಯ್ತೋ, ಇಷ್ಟೊಂದು ಭೀತಿಯಲ್ಲಿ ಬದುಕುವ ಹಾಗೆ ಆಗಿದೆ ಎಂದು ಕಣ್ಣೀರು ಹಾಕ್ತಾರೆ. ನಂತರ ಅವರು ಅಲ್ಲಿಂದ ಹೊರಟು ಹೋದರು. ರಾಧಾ ಕೂಡ ಅಪ್ಪನನ್ನು ಕರ್ಕೊಂಡು ಮನೆಗೆ ವಾಪಸ್ ಬರ್ತಾಳೆ. ಅವರಿಗೆ ಶಂಕರ್ನ ಫೋಟೋ ತೋರಿಸಿ ಕೇಳ್ತಾಳೆ, ಇವರು ಯಾರೆಂದು ಗೊತ್ತಾ ಎಂದು. ಆದರೆ ಈ ಬಾರಿ ಅವರಿಗೆ ಏನು ನೆನಪಾಗ್ಲಿಲ್ಲ. ದಿನಗಳು ಹೀಗೆ ಸಾಗ್ತಾ ಇದ್ವು. ಒಂದು ದಿನ ಶಂಕರ್ ಬಂದೇ ಬಿಟ್ಟ. ಅವನು ಬರ್ತಿದ್ದಾನೆಂದು ತಿಳಿದಿದ್ದ ರಾಧಾ ಅಪ್ಪನನ್ನು ಬೇರೆ ಕಡೆಗೆ ಇಟ್ಟಿದ್ದಳು. ಬಂದ ತಕ್ಷಣ ಶಂಕರ್ ಕೇಳ್ತಾನೆ, ಯಾವಾಗ ಸಹಿ ಮಾಡೋಕೆ ಹೋಗ್ಬೇಕೆಂದು. ತಡೆಯಣ್ಣ, ಬಂದು ಇನ್ನೂ 1 ತಾಸು ಕೂಡ ಆಗಿಲ್ಲ, ಆಗ್ಲೇ ಅರ್ಜೆಂಟ್ ಯಾಕೆ ಮಾಡ್ತೀಯಾ? ಸ್ವಲ್ಪ ನಮ್ಮ ಜೊತೆನೂ ಮಾತನಾಡು. ಹಾಗಲ್ಲ ರಾಧಾ, ನಿಮ್ಮ ಜೊತೆ ಇರಕ್ಕೆ ನನಗೆ ತುಂಬಾ ಆಸೆ ಇದೆ. ಆದ್ರೆ ಪಾಪ ಅಲ್ಲಿ ಅಪ್ಪನನ್ನು ಬಿಟ್ಟು ಬಂದಿದ್ದೇನೆ ಅಲ್ವಾ, ಅವರಿಗೆ ಒಬ್ಬರಿಗೆ ತುಂಬಾ ಬೇಸರವಾಗಬಹುದು ಎಂದು ಹೇಳ್ತಾನೆ. ಹೌದು ಹೌದು, ಅದು ಸರಿನಾ ಬಿಡು ಅಣ್ಣ. ಬೇಗ ಅಪ್ಪನಿಗೆ ಕಾಲ್ ಮಾಡು, ವಿಡಿಯೋ ಕಾಲ್ ಮಾಡಿ ನೋಡು, ನಮಗೂ ತಿಳಿಯುತ್ತೆ ಅಲ್ವಾ ಅಪ್ಪ ಎಷ್ಟು ಖುಷಿಯಾಗಿದ್ದಾರೋ ಇಲ್ವೋ ಎಂದು. ಅರೆ ಇಲ್ಲ, ಈಗ ಅಪ್ಪ ಔಷಧಿ ತೆಗೆದುಕೊಂಡು ಮಲಗುವ ಸಮಯ ಆಗೋಯ್ತು. ಈಗಲೇ ನಾನು ಮೇಡ್ ಜೊತೆ ಮಾತನಾಡ್ತಿದ್ದೆ, ಅವರು ಮಲಗಿದ್ದಾರೆ ಅಂತ ಹೇಳಿದ್ರು. ಅಪ್ಪ ಎದ್ಮೇಲೆ ಮಾತನಾಡಿಸುತ್ತೇನೆ ಬಿಡು. ಆಯ್ತಣ್ಣ, ನೀನು ಮಾತನಾಡಿಸೋದು ಬೇಡ ಬಿಡು, ನಾನೇ ಅಪ್ಪನನ್ನು ನಿನ್ನ ಹತ್ರ ಮಾತನಾಡಿಸುತ್ತೇನೆ ಎಂದು ರಾಧಾ ಹೇಳ್ತಿದ್ದ ಹಾಗೆ ಶಂಕರ್ ಗಾಬರಿಯಿಂದ ಕಣ್ಣನ್ನು ಬಿಟ್ಟು ಪಿಳಿಪಿಳ ಅಂತ ನೋಡ್ತಾ ನಿಂತ್ಕೊಳ್ತಾನೆ. ಆಗ ಕೃಷ್ಣ ಅಪ್ಪನನ್ನು ಕರೆದುಕೊಂಡು ಒಳಗಡೆ ಬರ್ತಾರೆ. ಅಪ್ಪನನ್ನು ಕಂಡ ಶಂಕರ್ ಹಾಗೂ ಅವನ ಹೆಂಡತಿ ಕವಿತಾ ಇಂಗು ತಿಂದ ಮಂಗನಂತೆ ಪಿಳಿಪಿಳಿ ಅಂತ ನೋಡ್ತಾ ನಿಂತ್ಕೋತಾರೆ. ಏನಾಯ್ತನ, ಶಾಕ್ ಆಯ್ತಾ? ನೀವೇನ್ ಅನ್ಕೊಂಡಿದ್ರಿ, ಇಷ್ಟು ದೊಡ್ಡ ಪಾಪ ಮಾಡಿ ನೀವು ಆರಾಮವಾಗಿ ಬಚಾವಾಗಬಹುದು ಅಂತನ? ಅಣ್ಣ, ಪಾಲಿಸಿ ಒಂದು ನೆಪವಷ್ಟೇ, ನಿಮ್ಮನ್ನು ಇಲ್ಲಿಗೆ ಕರೆಸಲು ನಾನು ಮಾಡಿದ ತಂತ್ರ. ನಿಜ ಹೇಳ್ಬೇಕಂದ್ರೆ ಅಪ್ಪ ನನ್ನ ಹತ್ತಿರ ಮುಂಚೆನೆ ಎಲ್ಲ ಸತ್ಯ ಹೇಳ್ಬಿಟ್ಟಿದ್ರು. ಈಗ ನೀವು ಲಂಡನ್ಗೆ ಹೋಗಲ್ಲ, ಬದಲಾಗಿ ಜೈಲಿಗೆ ಹೋಗ್ತೀರಾ ಎಂದು ರಾಧಾ ಅವನ್ನ ಭಯಪಡಿಸ್ತಾಳೆ. ಅವಳು ಮಾತನ್ನು ಕೇಳಿದ ಶಂಕರ್ ಗಾಬರಿಯಿಂದ, ಏನು ಅಪ್ಪ ಹೇಳಿದ್ರ? ಇವರ ನೆನಪಿನ ಶಕ್ತಿ ಆಗ್ಲೇ ಹೊಟ್ಟೋಗಿತ್ತು ತಾನೆ, ಮತ್ತೆ ಹೇಗೆ ಅವರು ಹೇಳ್ತಾರೆ? ಶಂಕರ್ ಗಡಿಬಿಡಿಯಿಂದ ಹೇಳಿದ. ಅರೆ ವಾವ್ ಅಣ್ಣ, ಹಾಗಾದ್ರೆ ಎಲ್ಲ ಸತ್ಯ ನೀನೇ ಹೇಳ್ಬಿಡು. ಇಲ್ಲ ಅಂದ್ರೆ ನನ್ನಲ್ಲಿರೋ ದೊಡ್ಡ ಸಾಕ್ಷಿದಾರನನ್ನು ತೋರಿಸಲ. ನೀನು ಮತ್ತೆ ಇನ್ನೊಮ್ಮೆ ಲಂಡನ್ಗೆ ಹೋಗೋ ಕನಸನ್ನು ಬಿಟ್ಟು ಬಿಡುವುದು ಒಳ್ಳೆಯದು. ನೀನು ಎಲ್ಲ ಸತ್ಯವನ್ನು ಈಗ ಹೇಳಲೇಬೇಕು. ನೀನು ಸತ್ಯ ಹೇಳಿದರೆ ನಾನು ನಿನ್ನನ್ನು ಒಂದು ವೇಳೆ ಕ್ಷಮಿಸಿದರೂ ಕ್ಷಮಿಸಬಹುದು. ರಾಧಾ, ಅದೇನಾಯ್ತು ಅಂದ್ರೆ ಅಪ್ಪನಿಗೆ ವಯಸ್ಸಾದಂತೆ ನಮಗೆ ಭಾರವಾಗಲು ಶುರುವಾದರು. ಅವರನ್ನು ಹೇಗಾದ್ರೂ ಮಾಡಿ ನನ್ನಿಂದ ದೂರ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಅದಕ್ಕಾಗಿಯೇ ನಮ್ಮ ಮನೆಯನ್ನು ಮಾರಿ ಶಾಶ್ವತವಾಗಿ ಲಂಡನ್ನಲ್ಲಿ ನೆಲೆಸಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಆದರೆ ಅದೇಗೋ ಗೊತ್ತಿಲ್ಲ, ಮನೆ ಮಾರೋ ವಿಷಯ ಅಪ್ಪನ ಕಿವಿವರೆಗೂ ಬಂದ್ಬಿಟ್ಟಿತ್ತು. ಅವರು ಮನೆಯ ಮಾರುವುದನ್ನು ವಿರೋಧಿಸ್ತಾ ಇದ್ರು. ಅದಕ್ಕೆ ನಿನ್ನ ಅತ್ತಿಗೆ ನೀವು ಮನೆಯ ಕಾಗದ ಪತ್ರಕ್ಕೆ ಸಹಿ ಹಾಕದಿದ್ರೆ ನಾನು ಸಾಯ್ತೀನಿ ಅಂತ ಅಪ್ಪನ್ನ ಬೆದರಿಸ್ತಾ ಇದ್ಲು. ಆಗ ಅಪ್ಪ ನಿಜವಾಗ್ಲೂ ಮಮತಾ ಸತ್ತು ಹೋಗ್ತಾಳೆ ಅಂತ ಹೆದರಿ ಹಿಂದೆ ಮುಂದೆ ನೋಡದೆ ಸಹಿ ಹಾಕಿಬಿಟ್ಟಿದ್ರು. ಅಪ್ಪ ನಮ್ಮ ಜೊತೆ ಲಂಡನ್ಗೆ ಬರಬಾರ್ದಂತ ನಾವು ಇನ್ನೊಂದು ಪ್ಲಾನ್ ಕೂಡ ಮಾಡಿದ್ವಿ. ಮಮತಾ ಕೆಳಗಡೆ ಬಿದ್ದು ನರ್ಲಾಡ್ತಾ ಇದ್ಲು, ಸತ್ತಂತೆ ನಾಟಕ ಮಾಡ್ತಾಳೆ.
ಅಪ್ಪ ನಕಲಿ ರಕ್ತವನ್ನು ಅಸಲಿ ಅಂದುಕೊಂಡು ಹೆದರಿ ಮೂರ್ಛೆ ತಪ್ಪಿ ಬಿದ್ದೋಗಿದ್ರು. ಸ್ವಲ್ಪ ಸಮಯದ ನಂತರ ಅಪ್ಪನಿಗೆ ಪ್ರಜ್ಞೆ ಬರುತ್ತದೆ. ಆದರೆ ಅವರು ಶಾಕ್ಗೆ ಒಳಗಾಗಿ ಎಲ್ಲವನ್ನೂ ಮರೆತು ಬಿಟ್ಟಿದ್ರು. ಇದು ಒಳ್ಳೆಯ ಅವಕಾಶ ಅಪ್ಪನನ್ನು ಬಿಡಲು ಎಂದು ನಾವು ಅಂದ್ಕೊಂಡ್ವಿ. ನಿನ್ನ ಹತ್ರ ಅಪ್ಪನನ್ನು ಲಂಡನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಾವು ಸುಳ್ಳು ಹೇಳಿದ್ವಿ. ಹೋಗುವಾಗ ನಮ್ಮ ಜೊತೆ ಕರ್ಕೊಂಡು ಹೋಗಿದ್ದು ಮಾತ್ರ ನಿಜ. ಆದರೆ ಅರ್ಧ ದಾರಿಯಲ್ಲೇ ಕಾರಿನಿಂದ ಇಳಿಸಿಬಿಟ್ಟಿದ್ವಿ. ಯಾಕೆಂದ್ರೆ ನಮಗೆ ಚೆನ್ನಾಗಿ ಗೊತ್ತಿತ್ತು ಅಪ್ಪ ವಾಪಸ್ ಊರಿಗೆ ಹೋಗೋದಿಲ್ಲ ಅಂತ. ಯಾರಿಗೂ ತನ್ನ ಪರಿಚಯವನ್ನು ಅವರಿಂದ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಅಂತ. ಆದ್ರೆ ನಿಮಗೆ ಹೇಗೆ ಇವರು ಸಿಕ್ಕಿದ್ದಾರೆ ಎಂದು ನನಗೆ ಗೊತ್ತಾಗಲಿಲ್ಲ. ಆಗ ಅಪ್ಪ ಹೇಳಿದರು, ಇವನು ಇನ್ನೊಂದು ಸತ್ಯವನ್ನು ಮುಚ್ಚಿಟ್ಟಿದ್ದಾನೆ. ಹೇಳೋ, ಹೇಗೆ ನೀವಿಬ್ಬರು ನನಗೆ ಊಟದಲ್ಲೇ ವಿಷ ಹಾಕಿ ನನ್ನನ್ನು ಕೊಲ್ಲಲು ನೋಡಿದ್ರಿ ಎಂದು. ಅಪ್ಪ ಅಚಾನಕ್ ಆಗಿ ಹೇಳಿಬಿಟ್ಟಿದ್ರು. ಅಪ್ಪ, ನಿಮಗೆಲ್ಲ ನೆನಪು ವಾಪಸ್ ಬಂತ ಎಂದು ರಾಧಾ ಕೇಳ್ತಾಳೆ. ಹಾ ಮಗಳೇ, ಇವನು ಯಾವಾಗ ಕತೆ ಹೇಳಲು ಶುರು ಮಾಡಿದ್ನೋ ಆಗಲೇ ನನಗೆ ಎಲ್ಲ ನೆನಪಾಯಿತು. ಆದರೆ ನಾನು ನೋಡ್ತಾ ಇದ್ದೆ ಇವನ ಹೆಂಡತಿ ಜೀವಂತವಾಗಿದ್ದು ಹೇಗೆ ಎಂದು. ಅಣ್ಣ, ನಾಚಿಕೆ ಆಗಲ್ವಾ ನಿನಗೆ? ಇವರು ನಮ್ಮ ಅಪ್ಪ ಕಣೋ. ಕಮ್ಮಿ ಅಂದ್ರೂ 1 ವರ್ಷ ಬೀದಿಯಲ್ಲಿದ್ರು. ನೀನು ಹೇಗೆ ನಾಟಕ ಮಾಡ್ತಾ ಇದ್ದೆ? ಸ್ವಲ್ಪ ಸಮಯದ ನಂತರ ಅಪ್ಪ ಸತ್ತಿದ್ದಾರೆ ಎಂದು ಹೇಳ್ತಿದೆಯೋ ಏನೋ. ಅದು ಬಿಡು, ನಾನು ಕಾಲ್ ಮಾಡಿದಾಗ ಅಪ್ಪನ ಧ್ವನಿಯಲ್ಲಿ ಮಾತನಾಡಿಸುತ್ತಿದೆಯಲ್ಲ ಯಾರ ಜೊತೆನೋ, ಅದು ಹೇಗೆ? ಅದು ರಾಧಾ, ಅದು ನಾನು ಅಪ್ಪನ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಒಂದು ಆ್ಯಪ್ ಮೂಲಕ ಎಡಿಟ್ ಮಾಡಿ ಯಾವುದೇ ಸಂಶಯ ಬರದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೆ. ಅಣ್ಣ, ನೀವಿಬ್ಬರು ಇನ್ನು ಲಂಡನ್ಗೆ ವಾಪಸ್ ಹೋಗೋದಿಲ್ಲ. ಪೊಲೀಸ್ ಅವರು ಬರ್ತಿದ್ದಾರೆ. ನೀವು ಹೇಳಿದ್ದೆಲ್ಲ ಈಗಾಗಲೇ ರೆಕಾರ್ಡ್ ಮಾಡಿದ್ದೀನಿ. ನೀವು ಹೋಗಬೇಕಾದಕ್ಕೆ ಜಾಗಕ್ಕೆ ಖಂಡಿತ ಹೋಗೇ ಹೋಗ್ತೀರಾ ಎಂದು ರಾಧಾ ಹೇಳಿದಾಗ, ಕ್ಷಮಿಸಿ ರಾಧಾ, ನನ್ನಿಂದ ತಪ್ಪಾಯಿತು. ಅಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ನಿಮ್ಮನ್ನು ಲಂಡನ್ಗೆ ಕರೆದುಕೊಂಡು ಹೋಗೇ ಹೋಗ್ತೇನೆ ಅಂತ ಈಗ ಶಂಕರ್ ಅವರನ್ನು ಕೇಳಿಕೊಂಡ. ಈಗ ಯಾಕೆ ಕ್ಷಮೆ ಕೇಳ್ತಾ ಇದೀಯಾ? ಇನ್ನು ನನ್ನನ್ನು ಮುಗಿಸೋ ಪ್ಲಾನ್ ಏನಾದರೂ ಇದೆಯಾ ಎಂದು ತಂದೆ ಮಗನಿಗೆ ಕೇಳ್ತಾರೆ. ಆಗ ಪೊಲೀಸರು ಬಂದು ಇಬ್ಬರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ರಾಧಾ ಅಪ್ಪನ ಎದೆಗೆ ಹೊರಗಿಕೊಂಡು ಹೇಳ್ತಾಳೆ, ಅಪ್ಪ, ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ಅಷ್ಟೊತ್ತಿಗೆ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಅಪ್ಪ, ಇವರು ಯಾರು ಗೊತ್ತಿದ್ಯಾ? ಇವಳ ನೆನಪಾಗದೆ ಇರುತ್ತದೆಯಾ? ಅಲ್ಲ ಮಾರಾಯ, ನೀನು ಅವತ್ತು ಲಂಡನ್ಗೆ ಹೋಗ್ತೇನೆ ಅಂತ ನನ್ನ ಹತ್ತಿರ ಹೇಳುವಾಗ ನಿನ್ನ ಮುಖದಲ್ಲಿ ಖುಷಿಯೇ ಕಾಣ್ತಾ ಇರಲಿಲ್ಲ. ಯಾಕೆ ಅಂದರೆ ಅವರು ಲಂಡನ್ಗೆ ಕರ್ಕೊಂಡು ಹೋಗೋ ಬದಲು ನನ್ನನ್ನು ಮುಗಿಸೋಕ್ಕೆ ಪ್ಲಾನ್ ಮಾಡಿದ್ದು ನಾನು ಕೇಳಿಸ್ಕೊಂಡಿದ್ದೆ. ನಂತರ ಅವರು ಉಪಾಯದಿಂದ ನನ್ನನ್ನು ಈ ಸ್ಥಿತಿಗೆ ತಂದಿದ್ದರು ಎಂದು ಸುಬ್ಬಣ್ಣ ಹೇಳ್ತಾರೆ. ಸಾಕು, ಹಳೆಯದನ್ನೆಲ್ಲ ಹೇಳಿ ಮತ್ತೆ ಸಮಯ ವ್ಯರ್ಥ ಮಾಡಬೇಡಿ. ಮುಂದೆ ಏನು ಮಾಡಬೇಕು ಅಂತ ಅದನ್ನು ಯೋಚನೆ ಮಾಡಿ ಎಂದು ಹೇಳಿ ಎಲ್ಲರೂ ಜೋರಾಗಿ ನಗುತ್ತಾ ಸಂತೋಷಪಟ್ಟರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.